ಮೈಸೂರಿನ ಕುಪ್ಪಣ್ಣ ಪಾರ್ಕ್ ಅಲ್ಲಿ ಮಾವಂದು ಮತ್ತೆ ಹಲಸಿನ ಮೇಳ ನಡೀತಾ ಇದೆ. ಇವತ್ತು ನಾಳೆ ನಾಳಿದ್ದು ಅಂದ್ರೆ 23, 24, 25 ಮಾವಿನ ಮೇಳ ಇದೆ. ಸುಮಾರು 45 ಮಳಿಗೆಗಳಿದೆ ಇಲ್ಲಿ. 25 ತರ ಮಾವಿನ ಹಣ್ಣಿನ ತಳಿ ಸಿಗತ್ತೆ ಅಂತ ಹೇಳಿದ್ದಾರೆ. ಒಳಗಡೆ ಹೋಗಿ ನೋಡೋಣ ಯಾವ್ಯಾವ ತರ ಮಾವಿನ ಹಣ್ಣು ಸಿಗತ್ತೆ ಅಂತ. ಒಳಗಡೆ ಹೋಗ್ತಾ ಇದ್ದಂಗೆನೆ ಜ್ಯೂಸ್ ಅಂಗಡಿ ಇದೆ. ಗ್ರೇಪ್ ಜ್ಯೂಸು ಮತ್ತೆ ಮಾವಿನ ಹಣ್ಣಿನ ಜ್ಯೂಸ್ ಸಿಗತ್ತೆ ಇಲ್ಲಿ. ಇಲ್ಲಿ ಪೆಂಡಾಲ್ ಎಲ್ಲ ಹಾಕಿ ಮಾವಿನ ಹಣ್ಣಂದು ಮಳಿಗೆಗಳೆಲ್ಲ ತುಂಬಾ ಮಾಡಿದ್ದಾರೆ. ಇಲ್ಲಿ ಮಾವಿನ ಹಣ್ಣಿನ ಗಿಡಗಳು ಜೊತೆಗೆ ಬೇರೆ ಗಿಡಗಳಿವೆ. ಕರ್ಬೇವಿನ ಗಿಡ ನರ್ಸರಿ ಇದೆ. ಶೋ ಗಿಡಗಳು ನೋಡಿ, ಇದು ಕರ್ಬೇವಿನ ಗಿಡ. ಇದು ಸಪೋಟೊ ಗಿಡಗಳು. ಸರ್, ಎಷ್ಟು ತರದ ಹಣ್ಣಿದೆ? ಯಾವ್ದು? 10 ವೆರೈಟಿನಾ? ಸಿಂಧೂರ, ಬಾದಾಮಿ, ತೋತಾಪುರಿ, ಕೇಸರಿ, ಕೇಸರ, ಮಲ್ಗೋಬಾ, ತೋತಾಪುರಿ. ಸರ್, ಇದು ಬಾದಾಮಿ, ಇದು ಸಿಂಧೂರ, ರಸ್ಪುರಿ. ಸರ್, ಎಲ್ಲ ಇದು ನೈಸರ್ಗಿಕವಾಗಿ ಹಣ್ಣು ಮಾಡಿದೀರಾ? ಪೌಡರ್ ಏನು ಹಾಕಿಲ್ಲ? ನಮಸ್ತೆ, ಸುನಿಲ್ ಅಂತ ರಾಮನಗರದಿಂದ ಬಂದಿದ್ದೀವಿ. ರೈತರು. ನಮ್ಮಲ್ಲಿ ಒಂದು 7-8 ವೆರೈಟಿ ಹಣ್ಣುಗಳಿದೆ. ಎಲ್ಲ ರೀತಿ ಹಣ್ಣುಗಳು ಸುಲಭವಾಗಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವ ಉದ್ದೇಶದಿಂದ ಮೇಳಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನಾವು ಬಂದಿದ್ದೀವಿ. ನೈಸರ್ಗಿಕವಾಗಿ ಹಣ್ಣು ಮಾಡಿರೋದೆಲ್ಲ. ಇವತ್ತಿನ ಎಲ್ಲ ಪೌಡ್ರು ಯೂಸ್ ಮಾಡಿದಿರಾ ಅಂತ ಬಂದವರೆಲ್ಲ ಕೇಳ್ತಾರೆ. ಇವತ್ತಿನ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ತೋಟಗಾರಿಕೆ ಸಂಬಂಧಪಟ್ಟ ಅಧಿಕಾರಿಗಳು ರೈತರನ್ನ ಆದಷ್ಟು ಯಥೇಚ್ಛವಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎಜುಕೇಟ್ ಮಾಡಿದ್ದಾರೆ. ಕಾರ್ಬೈಡ್ ಬಳಸೋದು ಬಹಳ ಆರೋಗ್ಯಕ್ಕೆ ಹಾನಿ ಅಂತ ಎಲ್ಲ ಕಡೆ ತಿಳಿದು ಬಂದು ವರದಿ ಬಂದ ಪ್ರಕಾರ ಅದನ್ನ ಬಳಸಬೇಡಿ ಅಂತ ಅನ್ಬಿಟ್ಟು ಬಹಳಷ್ಟು ಎಜುಕೇಟ್ ಮಾಡಿ ರೈತರುಗಳನ್ನ ಯಾವುದೇ ಕಾರಣಕ್ಕೂ ನೀವು ಈ ತರ ನೈಸರ್ಗಿಕವಾಗಿ ಏನ್ ಮಾಡ್ಬೇಕು, ಅದನ್ನ ಹಣ್ಣು ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾತ್ರ ಮಾಡಿ, ಈ ತರ ಮಾಡಿ. ಜನರಿಗೆ ಕೆಟ್ಟದನ್ನ ಕೊಡ್ಬೇಡಿ, ಒಳ್ಳೇದನ್ನ ಕೊಡಿ. ನಿಮ್ಗೂ ಅನುಕೂಲ ಆಗುತ್ತೆ. ನಿಮ್ಗೆ ಒಂದು ನೈಸರ್ಗಿಕವಾಗಿದೆ ಅಂತ ಅಂದ್ರೆ ನಿಮ್ಮಲ್ಲೂ ಪರ್ಚೇಸಿಂಗು ಮತ್ತೆ ಸೇಲಿಂಗ್ ಎಲ್ಲ ಚೆನ್ನಾಗುತ್ತೆ. ಈ ರೀತಿ ಮಾಡಿ ಅಂತ ಅನ್ಬಿಟ್ಟು ಗೈಡ್ ಮಾಡಿರೋದ್ರಿಂದ ಅದೇ ರೀತಿ ಹಣ್ಣು ಮಾಡ್ಕೊಂಡು ಬಂದು ಪರವಾಗಿಲ್ಲ, ಮಾರಾಟ ನಡೀತಾ ಇದೆ ಚೆನ್ನಾಗಿ, ಪರವಾಗಿಲ್ಲ. ಇವತ್ತು ನೀರ ಸಣ್ಣ ಪುಟ್ಟ ಅಲ್ಲಲ್ಲೇ ಬರ್ತಾ ಇದ್ದಾರೆ. ಇನ್ನ ಬರ್ಬೇಕು. ನಾಳೆ ಶನಿವಾರ ಭಾನುವಾರ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇದು 2ನೇ ಮಳಿಗೆ. ಮೂರನೇದಿದು. ಮೇಡಮ್, ಎಷ್ಟು ತರ ಹಣ್ಣಿದೆ ಅಂತ ಹೇಳಿ. ಇಲ್ಲಿ ಆಲ್ಫಾನ್ಸ್ ಇದೆ, ಆಲ್ಫಾನ್ಸು, ದಸೇರಿ, ಮಲ್ಲಿಕಾ, ಕೇಸರು, ಇದು ಕೇಸರ್, ಇದು ದಸೇರಿ, ಇದು ಕೇಸರ್. ಆಟೋಮೆಟಿಕಲಿ ಗೊತ್ತಾಗುತ್ತೆ. ಇದು ಒಂಥರ ಲಾಂಗ್ ಟೈಮ್ ಅಲ್ಲಿ ಇರುತ್ತೆ. ಇದು ಒಂದು ಸ್ವಲ್ಪ ರೌಂಡ್ ತರ ಬರುತ್ತೆ. ಮತ್ತೆ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಮಲ್ಲಿಕಾ ಒಂದೇ ತರ ಇರುತ್ತೆ, ಬಟ್ ಆದ್ರೆ ಈ ತರ ಇರಲ್ಲ. ಅದು ದಪ್ಪ ಮತ್ತೆ ಹೈಟ್ ಇರುತ್ತೆ. ಇಲ್ಲ ಅಮ್ಮ, ಸಕ್ಕರೆ ಬುತ್ತಿ ಇಲ್ಲ. ಇದು ಇಮಾಮ್ ಪಸಂದ್. ಅದೊಂದು ಬೇರೆ ವೆರೈಟಿ, ವಾಲಜ ಅಂತ. ವಾಲಜ. ಡಿಫ್ರೆಂಟ್ ಇರೋದಕ್ಕೆ ಏನೋ ಬೇರೆ ಕರೀತಾರೆ. ಸಮ್ಟೈಮ್ ಅದು ಇನ್ನೂ ದಪ್ಪ ಆಗುತ್ತಂತೆ. ಎಷ್ಟು ಕೆಜಿ ಬರುತ್ತೆ ಒಂದು ಇದು? 1 kg ಮೇಲೆ ಬರುತ್ತೆ. 1 kg ಮೇಲೆ? ಹಾಂ, ಹೌದು. ಇದು ಮೇಡಮ್ ಇದೇನಾ?
ಮಲ್ಲಿಗೆ ಸೇಮ್ ಇದೆ ಮೇಡಮ್ ಅವ್ರ ಹತ್ರನೂ. ಅವ್ರ ಹತ್ರ ಮಲ್ಗೋಬಾ ಇದೆ ಎಕ್ಸ್ಟ್ರಾ, ದಸರಿ, ಕೇಸರಿ, ಮಲ್ಲಿಕಾ, ಮಲ್ಗೋಬಾ, ಆಲ್ಫನ್ಸು, ಬಾದಾಮಿ ಇಷ್ಟು ವೆರೈಟೀಸ್ ಅವ್ರ ಹತ್ರನೂ ಇದೆ. ಎಷ್ಟೆಷ್ಟು ಕೆಜಿಗೆ ಎಷ್ಟು ಅಂತ ಹೇಳಿದ್ದು? ಮೇಡಮ್ ಆಲ್ಫಾನ್ಸ್ಗೆ 130, ಕೇಸರ್ಗೆ ಬಂದ್ಬಿಟ್ಟು 180, ಮಲ್ಲಿಕಾ 145 ಮಾಡಿದ್ದಾರೆ, ಬಾದಾಮ್ ಸೇಮ್ 130ನೇನೆ, ಕೇಸರ್ ಬಂದ್ಬಿಟ್ಟು 150, ಇಮಾಮ್ ಪಸಂದು 220, ಬಾಲಾಜಿ ಬಂದ್ಬಿಟ್ಟು 120. ಇಲ್ಲೆಲ್ಲ ಮಳಿಗೆಗಳಿಗೂ ಒಂದೇ ರೇಟ್ ಏನಿದೆ. ಹೌದು, ತೋತಾಪುರಿ 30 ರುಪೀಸ್ ಇದೆ. ಏನು ರೇಟ್ ಅವರು ಫಿಕ್ಸ್ ಮಾಡಿದಾರೋ ಅದೇ ರೇಟಿಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೋಡಿ ಇಷ್ಟು ತರದ್ದು ಇದೆ ಈ ಅಂಗಡಿಲಿ ವಿತ್ ರೇಟ್. ಎಲ್ಲ ಅಂಗಡಿಗೂ ಒಂದೇ ರೇಟ್ ಫಿಕ್ಸ್ ಮಾಡಿದ್ದಾರೆ. ಇದೇನಂತಂದ್ರೆ ರೈತರಿಂದ ಡೈರೆಕ್ಟ್ ಗ್ರಾಹಕರಿಗೆ ಸಿಗತ್ತೆ, ಅದರಿಂದ ಇಲ್ಲಿ ಸ್ವಲ್ಪ ರೇಟ್ ಕಡಿಮೆ ಇದೆ. ಇದು ಹಲಸಿನಹಣ್ಣು ಇಲ್ಲೇ ಬಿಡಿಸಿ ಮಾಡ್ತಾ ಇದ್ದಾರೆ. ಈ ತರ ತುಂಬಾ ಮಳಿಗೆಗಳಿದೆ, 45 ಮಳಿಗೆಗಳಷ್ಟಿದೆ ಇಲ್ಲಿ. ಇದು ಮಾವಿನ ಮೇಳದಲ್ಲಿ ಬರೀ ಮಾವಿನ ಹಣ್ಣು ಮತ್ತೆ ಇದು ಹಲಸಿನಹಣ್ಣು ಅಷ್ಟೇ. ಹಲಸಿನಹಣ್ಣು ಕಡಿಮೆ, ಮಾವಿನ ಹಣ್ಣು ಜಾಸ್ತಿ. ಬೇರೆ ಅಲ್ಲಿ ನಾನು ಸಹಜ ಸಮೃದ್ಧಿ ಅಲ್ಲಿಗೆ ಹೋಗ್ತೀನಲ್ಲ, ಅಲ್ಲಿ ಸ್ವಲ್ಪ ಬೇರೆ ಐಟಮ್ಸ್ ಎಲ್ಲ ಇರುತ್ತೆ. ಇಲ್ಲಿ ಬರೀ ಮಾವಿನ ಹಣ್ಣು ಹಿಂಗಿಟ್ಟಿದ್ದಾರೆ. ಎಲ್ಲ ಕಡೆ ಎಲ್ಲಿ ಹೋದ್ರು ಇಷ್ಟು ಮಾವಿನ ಹಣ್ಣು ಇಷ್ಟೇ ರೇಟ್. ಅದು ಧಾರವಾಡದಿಂದ ಬಂದಿದ್ದಾರೆ ನೋಡಿ ಇಲ್ಲಿ. ಇದೇ ತರ ಮಳಿಗೆಗಳು ಫುಲ್ ಇದೆ. ಸರ್ ಇದು ಯಾವ್ದಿದು? ಇದು ಮಲ್ಗೋಬಾನಾ? ಎಷ್ಟು ಕೆಜಿ ಬರುತ್ತೆ ಒಂದು? ಎಷ್ಟಿದು ಮಲ್ಗೋಬಾದು? 200 ರೂಪಾಯಿ ಕೆಜಿ. ಆಲ್ಫಾನ್ಸೋ ಇದನ್ನು ನಾನು ಕೇಳಿರ್ಲಿಲ್ಲ, ಇಲ್ಲೇ ನೋಡಿದ್ದು. ಆಲ್ಫಾನ್ಸೋ ಅಂತ ಹಣ್ಣು. ಇನ್ನು ಹಣ್ಣುಗಳೆಲ್ಲ ಬರ್ತಾ ಇದೆ. ನಮ್ಮ ಮೂರ ರಸ್ಪುರಿ 3 ನಾನು ಇಷ್ಟು ಮಳಿಗೆಗಳಿದೆ. ಆ ಕಡೆ ಇನ್ನೊಂದು ಸ್ವಲ್ಪ ಇದೆ. ಎಲ್ಲ ಇದೇ ತರ ಬರೀ ಮಾವಿನ ಹಣ್ಣು ಮತ್ತೆ ಹಲಸಿನ ಹಣ್ಣು ಇಷ್ಟೇ ಇದು ಪೂರ್ತಿ ಇರೋದು. ಇನ್ 2 ದಿವಸ ಮೇಳ ಇರುತ್ತೆ. ನೀವು ಎಲ್ಲರೂ ಇಲ್ಲಿಗೆ ಬಂದು ರೈತರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಈ ವಿಡಿಯೋದ ಮೂಲಕ ಕೇಳ್ಕೊತೀನಿ.